ವೀಕ್ಷಕರೇ, ಚಿಕ್ಕಬಳ್ಳಾಪುರದಲ್ಲಿ ಸಮಾಜ ಸೇವೆಯ ಮೂಲಕ ಜನಮನ ಗೆದ್ದಿರುವ ಜೈ ಫೌಂಡೇಶನ್ ಸಂಸ್ಥಾಪಕರಾದ ಜೈಕುಮಾರ್ ಅವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಮತ್ತು ಸ್ನೇಹಿತರು ಅದ್ಧೂರಿಯಾಗಿ ಆಚರಣೆ ಮಾಡಿದರು. ಹುಟ್ಟುಹಬ್ಬದ ಅಂಗವಾಗಿ ಬೆಳಿಗ್ಗೆ ನಂದಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ನಂತರ ಚರ್ಚ್ನಲ್ಲಿ ಪ್ರಾರ್ಥನೆ ಹಾಗೂ ದರ್ಗಾದಲ್ಲಿ ವಿಶೇಷ ದುಹಾ ಮಾಡುವ ಮೂಲಕ ಸರ್ವಧರ್ಮ ಸಮಭಾವದ ಸಂದೇಶವನ್ನು ಸಾರಲಾಯಿತು. ಅಷ್ಟೇ ಅಲ್ಲದೆ ಮಾನಸ ವೃದ್ಧಾಶ್ರಮಕ್ಕೆ ಭೇಟಿ ನೀಡಿದ ಜೈ ಫೌಂಡೇಶನ್ ತಂಡ ವೃದ್ಧರಿಗೆ ಹಾಲು, ಬ್ರೆಡ್ ಹಾಗೂ ಅಗತ್ಯ ವಸ್ತುಗಳನ್ನು ವಿತರಣೆ ಮಾಡಿ ಮಾನವೀಯತೆ ಮೆರೆದರು. ಸಮಾಜ ಸೇವೆಯೇ ನಿಜವಾದ ಸಂಭ್ರಮ ಎಂಬ ಸಂದೇಶವನ್ನು ಈ ಕಾರ್ಯಕ್ರಮದ ಮೂಲಕ ನೀಡಲಾಯಿತು. ಕಳೆದ 3 ವರ್ಷಗಳಿಂದ ಜೈ ಫೌಂಡೇಶನ್ ಸಂಸ್ಥೆ ಸ್ಥಾಪನೆ ಮಾಡಿದಾಗಿಂದ ಕೂಡ ಪ್ರತಿ ವರ್ಷ ನನ್ನ ಹುಟ್ಟಿದ ಹಬ್ಬವನ್ನ ಒಂದು ವೃದ್ಧಾಶ್ರಮದಲ್ಲಿ, ದೇವಸ್ಥಾನಗಳಲ್ಲಿ, ಚರ್ಚ್ ಮಸೀದಿಗಳಲ್ಲಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಯಾಕಂದ್ರೆ ಏನು ಪಾಶ್ಚಾತ್ಯ ಸಂಸ್ಕೃತಿಗಳನ್ನ ಹೋಗ್ಲಾಡಿಸಿ ನಮ್ಮ ಒಂದು ಏನು ಸನಾತನ ಧರ್ಮವನ್ನು ಕಾಪಾಡಬೇಕು, ಅದೇ ರೀತಿ ಎಲ್ಲಾ ರೀತಿಯಲ್ಲೂ ಎಲ್ಲಾ ಧರ್ಮಗಳು ಗೌರವಿಸಬೇಕು ಅಂತ ಹೇಳಿ ಮೊದಲಿನಿಂದಲೂ ಕೂಡ ನಾನು ಈ ಒಂದು ನಿರ್ಧಾರಕ್ಕೆ ಬಂದು ಕಳೆದ 3 ವರ್ಷಗಳಿಂದ ಅದೇ ರೀತಿಯಲ್ಲಿ ನಾನು ಹುಟ್ಟಿದ ಹಬ್ಬವನ್ನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಬೆಳಗ್ಗೆನೆ ನಾವು ಈಗಾಗಲೇ ನಮ್ಮ ಕಾರ್ಯದರ್ಶಿಗಳು ತಿಳಿಸಿದ ರೀತಿಯಲ್ಲಿ ಭೋಗನಂದೇಶ್ವರ ಸ್ವಾಮಿ ದರ್ಶನ ಪಡೆದು ಇಡೀ ಜಿಲ್ಲೆಗೆ, ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಒಳಿತಾಗಲಿ ಅಂತ ಪ್ರಾರ್ಥನೆ ಮಾಡಿ ನಂತರ ಅಲ್ಲಿಂದ ನಾವು ಪಾಪಾಗ್ನಿ ಮಠಕ್ಕೆ ಕೂಡ ಭೇಟಿ ಕೊಟ್ಟೆ. ಯಾಕಂದ್ರೆ ನನ್ನ ಆಧ್ಯಾತ್ಮಿಕ ಗುರುಗಳು ವೀರಬ್ರಹ್ಮೇಂದ್ರ ಸ್ವಾಮಿಗಳು, ಅವರ ಒಂದು ದರ್ಶನ ಮತ್ತೆ ಆ ಒಂದು ಮಠದ ಒಂದು ಪವಿತ್ರತೆ ನಮ್ಮನ್ನ ಇನ್ನಷ್ಟು ಸಮಾಜ ಸೇವೆ ಮಾಡೋ ರೀತಿಯಲ್ಲಿ ಒಪ್ಪುಗೊಳಿಸ್ತು. ತದನಂತರ ಚರ್ಚ್ಗೆ ಕೂಡ ಭೇಟಿ ಕೊಟ್ಟು ಅಲ್ಲೂ ಫಾದರ್ನ ಕೂಡ ಆಶೀರ್ವಾದ ಕೂಡ ತೆಗೆದುಕೊಂಡ್ವಿ. ನಂತರ ನಮ್ಮ ಹಜರತ್ ಏನ್ ಸೈಯದ್ನ ಮಿಸ್ಕಿನ್ ಶಾ ಸೈಲಾನಿ ಅವ್ರ ಬಾಬಾ ಅವರ ದರ್ಗಾ ಇದೆ, ಅಲ್ಲಿಗೂ ಕೂಡ ಭೇಟಿ ಕೊಟ್ಟೆ. ನಿಮ್ಮೆಲ್ಲರಿಗೂ ತಿಳಿದಿದೆ, ನಾವು ಸರ್ವಧರ್ಮ ಸಮನ್ವಯ, ಎಲ್ಲಾ ಧರ್ಮಗಳು ಒಂದೇ ಅನ್ನೋ ರೀತಿಯಲ್ಲಿ ನಾವು ಮೊದಲಿನಿಂದಲೂ ನಮ್ಮ ಜೀವನದಲ್ಲಿ ತತ್ವವನ್ನು ಅಳವಡಿಸ್ಕೊಂಡಿದ್ದೆ. ಅದೇ ರೀತಿ ಎಲ್ಲಾ ದೇವಸ್ಥಾನಗಳು, ಮಸೀದಿಗಳು, ಚರ್ಚ್ಗಳು ಭೇಟಿ ಕೊಟ್ಟು ನಂತರ ನನ್ನ ಅಭಿಮಾನಿಗಳು, ಹಿತೈಷಿಗಳು, ನನ್ನ ಅಕ್ಕ ತಂಗಿಯರು ಎಲ್ಲರೂ ಕೂಡ ಆಗಮಿಸಿದ್ದು ನನ್ನ ಒಂದು ಶುಭ ಕೋರೋದಕ್ಕೆ ನಿಜವಾಗ್ಲೂ ನನಗೆ ಬಹಳ ಖುಷಿಯನ್ನು ಕೊಟ್ಟು. ಪ್ರತಿ ವರ್ಷ ಒಂದು ಹುಟ್ಟಿದ ಹಬ್ಬದ ದಿನ ಒಂದೊಂದು ಕಾರ್ಯಕ್ರಮಗಳನ್ನ ನಾನು ಏನು ಜನತೆಗೆ ನೀಡಬೇಕು ಅಂತ ನಿರ್ಧರಿಸಿದ್ದೆ. ಇದೇ ರೀತಿ ಕಳೆದ ತಿಂಗಳಲ್ಲಿ ತಾವೆಲ್ಲ ಗಮನಿಸಿರುವ ರೀತಿಯಲ್ಲಿ ಏನು ನಮ್ಮ ನೀರಿನ ಒಂದು ಸಮಸ್ಯೆ ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಒಂದು ಬೆಳೆದಿದೆ. ಅದಕ್ಕೆ ಒಂದು ನಿರ್ಮೂಲನೆ ಮಾಡಬೇಕು. ಈ ಒಂದು ನೀರಿನ ಸಮಸ್ಯೆನ ಹೋಗಲಾಡಿಸಿ ಜನಗಳಿಗೆ ಒಂದು ಶುದ್ಧ ಕುಡಿ ನೀರಿನ ವ್ಯವಸ್ಥೆ ಆಗಿರ್ಬೋದು, ಅದೇ ರೀತಿಯಲ್ಲಿ ಮುಂದಿನ ಪೀಳಿಗೆಗೆ ನಮ್ಮ ಕೆರೆಗಳನ್ನ ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ನಾವು ಒಂದು ಜಲಸಂಕಲ್ಪ ಅಭಿಯಾನವನ್ನ ಶುರು ಮಾಡಿದ್ವಿ ಸತ್ಯಸಾಯಿ ಆಶ್ರಮದ ಒಂದು ಸಹಯೋಗದೊಂದಿಗೆ. ಅದನ್ನ ಇವತ್ತು ದಿನ ನಮ್ಮ ಕಾರ್ಯದರ್ಶಿಗಳು, ನನ್ನ ಸ್ನೇಹಿತರು ಹೇಳಿದ್ರು, ಈ ಒಂದು ತಮ್ಮ ಜನ್ಮದ ದಿನ ಏನಿದೆ ಆ ಒಂದು ಕಾರ್ಯಕ್ರಮದಲ್ಲಿ ಒಂದು ಲೋಗೋನ ಅನಾವರಣ ಮಾಡಿದ್ರೆ ಬಹಳಷ್ಟು ಖುಷಿ ಆಗುತ್ತೆ ಅಂತ ಅವರ ಒಂದು ಕೋರಿಕೆ ಮೇರೆಗೆ ಈ ಒಂದು ಜನ್ಮದಿನದ ವಿಶೇಷವಾಗಿ ನಾವು ಜಲಸಂಕಲ್ಪ ಲೋಗೋವನ್ನು ಕೂಡ ತಮ್ಮ ಮಾಧ್ಯಮಿತರ ಮುಂದೆ ನಾವು ಇವತ್ತು ಆವಿಷ್ಕರಣೆ ಮಾಡಲಾಗಿದೆ. ಏನಂದ್ರೆ ಇದು 39ನೇ ವರ್ಷದ ಹುಟ್ಟಿದಬ್ಬ. ಈ ಜಲ ಸಂಕಲ್ಪಕ್ಕೆ ಜಿಲ್ಲೆಯ ಎಲ್ಲ ಯುವಕರು, ಏನು ವಾಲಂಟಿಯರ್ಸ್ ಇದ್ದಾರೆ, ಯುವಕರು ಇದ್ದಾರೆ, ರೈತಾಪಿ ವರ್ಗದವರು ಇದ್ದಾರೆ, ಎಲ್ಲರೂ ಒಂದು ಸಹಕಾರ ಕೊಟ್ರೆ ಎಲ್ಲ ಜನತೆ ಈ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿನ ಎಲ್ಲಾ ಕೆರೆಗಳು ಕೂಡ ಪುನಶ್ಚೇತನಗೊಂಡು ಮುಂದಿನ ಪೀಳಿಗೆಗೆ ನಾವು ಒಂದು ಒಳ್ಳೆ ಆಸ್ತಿಯನ್ನು ನೀಡುವಂತ ರೀತಿಯಲ್ಲಿ ಕೆಲಸ ಮಾಡಂಗಾಗುತ್ತೆ ಅಂತ ಈ ಮೂಲಕ ಮನವಿ ಮಾಡ್ಕೊತಾ ಇದ್ದೀನಿ. ಇದೇ ನನ್ನ ಒಂದು ಮನವಿ, ಕಳಕಳಿಯ ಮನವಿ ನಮ್ಮ ಜನತೆಯಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಧನ್ಯವಾದ. ಮೇ 4ರಿಂದ 7, 2026 ನೇಪಾಳ ಕಠ್ಮಂಡುವಿನಲ್ಲಿ 3rd ಇಂಟರ್ನ್ಯಾಷನಲ್ ಟಾರ್ಗೆಟ್ ಬಾಲ್ ಚಾಂಪಿಯನ್ಶಿಪ್ ನಡೆದಿರುತ್ತದೆ. ಈ ಒಂದು ಕ್ರೀಡಾಕೂಟಕ್ಕೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ 4 ಜನ ಪುರುಷರು ಮತ್ತು 1 ಮಹಿಳೆಯರು ಆಯ್ಕೆಯಾಗಿರುತ್ತಾರೆ. ಈ ಒಂದು ಕ್ರೀಡಾಕೂಟದಲ್ಲಿ ಭಾರತ ತಂಡವು ಚಿನ್ನದ ಪದಕವನ್ನು ತೆಗೆದುಕೊಂಡು ಹೊಮ್ಮಿರುತ್ತದೆ. ಎಂದು ಹೆಮ್ಮೆಯ ವಿಷಯ ಏನೆಂದರೆ 4 ಪುರುಷರು ಮತ್ತು 1 ಮಹಿಳೆಯರು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಆಯ್ಕೆಯಾಗಿತ್ತು. ಅತ್ಯಂತ ಬಹಳ ಖುಷಿ ಪಡುವ ಸಂದರ್ಭ ಅಂತ ಹೇಳ್ಬೋದು. ಅದೇ ರೀತಿ ಈ ಒಂದು ಸಂಸ್ಥೆಗೆ ಕರ್ನಾಟಕ ರಾಜ್ಯ ಟಾರ್ಗೆಟ್ ಬಾಲ್ ಅಸೋಸಿಯೇಷನ್ ಸಂಸ್ಥೆಯ ಅಧ್ಯಕ್ಷರಾದ ಜೈಕುಮಾರ್ ಸರ್ ಅವರು ಈ ಒಂದು ಕ್ರೀಡಾಕೂಟಕ್ಕೆ ಅತ್ಯಂತ ಯಶಸ್ವಿಯಾಗಿ ನಮಗೆ ಪ್ರೋತ್ಸಾಹಿಸಿದ್ದಾರೆ. ಅವರಿಗೂ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಂತರ ಜೈ ಫೌಂಡೇಶನ್ ಕಚೇರಿಯಲ್ಲಿ ಅಭಿಮಾನಿಗಳು ಹಾಗೂ ಮುಖಂಡರ ಸಮ್ಮುಖದಲ್ಲಿ ಕೇಕ್ ಕಟ್ ಮಾಡುವ ಮೂಲಕ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಈ ವೇಳೆ ಹಲವಾರು ಅಭಿಮಾನಿಗಳು ಜೈಕುಮಾರ್ ಅವರಿಗೆ ಶುಭಾಶಯಗಳನ್ನು ತಿಳಿಸಿ ಅವರು ಮುಂದೆಯೂ ಇದೇ ರೀತಿ ಸಮಾಜ ಸೇವೆ ಮುಂದುವರಿಸಲಿ ಅಂತ ಹಾರೈಸಿದರು. ಸಮಾಜ ಸೇವೆ ಯುವಕರಿಗೆ ಪ್ರೇರಣೆ ಮತ್ತು ಮಾನವೀಯ ಮೌಲ್ಯಗಳಿಂದಲೇ ಎಂದು ಜೈಕುಮಾರ್ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನಮಾನಸದಲ್ಲಿ ವಿಶೇಷ ಸ್ಥಾನ ಪಡೆದಿದ್ದಾರೆ ಎನ್ನಬಹುದು. ಅವರು ಮಾಡ್ತಿರ್ತಕ್ಕಂಥ ಸೇವಾ ಕಾರ್ಯಕ್ರಮಗಳಿಗೆ ಅಭಿನಂದನೆ ತಿಳಿಸಿದ